ರಾಗ ಅಲಂಕಾರಂಗೆ ಸ್ವಾಗತ. ಇವತ್ತು ಕಾಮಧೇನು ಮತ್ತು ಕಾಮಧೇನುವಿನ ಮೂರ್ತಿಯನ್ನ ಮನೆಯಲ್ಲಿ ಇಡೋದ್ರ ಹಿಂದಿನ ಮಹತ್ವವನ್ನ ನೋಡೋಣ. ಭಾರತೀಯ ಸಂಸ್ಕೃತಿಯಲ್ಲಿ ಕಾಮಧೇನುವನ್ನ ಕೆಲವರು ತಾಯಿ ಅಂದ್ರೆ ಇನ್ನು ಕೆಲವರು ಲಕ್ಷ್ಮಿ ಅಂತ ಪರಿಗಣಿಸ್ತಾರೆ. ಸಮುದ್ರ ಮಂಥನದಿಂದ ಹೊರಹೊಮ್ಮಿದ 14 ರತ್ನಗಳಲ್ಲಿ ಕಾಮಧೇನು ಕೂಡ ಒಂದು ಅಂತ ಅನೇಕ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. 33 ಕೋಟಿ ದೇವತೆಗಳು ಗೋವುಗಳಲ್ಲಿ ನೆಲೆಸಿದ್ದಾರೆ ಅನ್ನೋದು ಋಷಿ ಮುನಿಗಳ ಮಾತು. ಇದು ಸಾಮಾನ್ಯ ಗೋವುಗಳ ಕಥೆಯಾದ್ರೆ ಇನ್ನು ದೇವಲೋಕದ ಕಾಮಧೇನುವಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಕಾಮಧೇನುವಿನ ಮೂರ್ತಿಯನ್ನ ಮನೆಯಲ್ಲಿ ಇಡೋದ್ರಿಂದ ಆಗೋ ಲಾಭಗಳೇನು? ಗೋವಿನ ವಿಗ್ರಹವನ್ನ ಮನೆಯಲ್ಲಿ ಇಡೋದ್ರಿಂದ ಸಂತಾನದ ನಿರೀಕ್ಷೆಯಲ್ಲಿದ್ದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ, ಅಧ್ಯಯನದಲ್ಲಿ ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ, ಕೆಟ್ಟ ಆರೋಗ್ಯ, ಮಾನಸಿಕ ಒತ್ತಡಗಳು ಹಾಗೂ ಆರ್ಥಿಕ ಸಮಸ್ಯೆಗಳನ್ನ ಹೋಗಲಾಡಿಸೋದಿಕ್ಕೆ ಗೋವಿನ ವಿಗ್ರಹವನ್ನ ಮನೆಯಲ್ಲಿ ಇಡೋದು ಸಹಕಾರಿ ಅಂತ ನಂಬಿಕೆ ಇದೆ. ನಿಮಗೊತ್ತಾ ಕಾಮಧೇನುವಿನ ವಿಗ್ರಹವನ್ನ ಎಲ್ಲಿಡಬೇಕು, ಹೇಗಿಡಬೇಕು ಅಂತ? ಯಾವಾಗಲೂ ಸ್ವಚ್ಛವಾದ ಮತ್ತು ಎತ್ತರವಾದ ಸ್ಥಳದಲ್ಲಿ ಇರಿಸಿ. ಯಾವುದೇ ಆಧಾರವಿಲ್ಲದೆ ನೇರವಾಗಿ ನೆಲದ ಮೇಲೆ ಇಡಬೇಡಿ. ನಿಮ್ಮ ಮನೆಯ ದೇವರ ಕೋಣೆಯ ಈಶಾನ್ಯ ಭಾಗದಲ್ಲಿ ಕಾಮಧೇನುವಿನ ಮೂರ್ತಿಯನ್ನ ಇಟ್ಟು ಪೂಜೆಯನ್ನ ಮಾಡೋದ್ರಿಂದ ನಿಮ್ಮ ಮನೆಯೊಳಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಬರದಂತೆ ತಡೆಯುತ್ತೆ. ಈ ವಿಗ್ರಹಗಳಿಗೆ ತ್ರಿದೇವಿಯ ಗುಣಗಳಿದೆ ಮತ್ತು ವೈತರಣಿ ಮತ್ತು ಭಾವಸಾಗರ ನದಿಗಳಿಗೂ ಮೀರಿದ ವಿಗ್ರಹವಾಗಿದೆ ಅನ್ನೋ ನಂಬಿಕೆ ಇದೆ. ನಮ್ಮ ರಾಗ ಆರ್ಟ್ಸ್ ನಲ್ಲಿರೋ ಈ ಕಾಮಧೇನು ಪೂಜಿಸಲು ಯೋಗ್ಯ. ಅನೇಕ ವಿಶೇಷತೆಗಳು, ಅಪರೂಪದ ಮತ್ತು ಮುಖಲಕ್ಷಣಗಳು ತುಂಬಾ ಮುದ್ದಾಗಿರುವ ವಿಗ್ರಹಗಳು ನಮ್ಮ ಕಣ್ಮುಂದೆ ಇವೆ ಅನ್ನೋದೇ ನಮ್ಮ ಹೆಮ್ಮೆ.